ವಿಧಾನಸಭೆಯಲ್ಲಿ ರಾಜ್ಯ ಬಜೆಟ್ ಮೇಲೆ ಚರ್ಚೆಯನ್ನ ಮಾಡಲಾಗಿದ್ದು ಶಾಸಕ ಶರಣು ಸಲಗರ ವ್ಯಂಗ್ಯವಾಡಿದ್ದಾರೆ ಈ ಬಜೆಟ್ ಕುರಿತಂತೆ. ವಿಧಾನಸಭೆಯಲ್ಲಿ ರಾಜ್ಯ ಬಜೆಟ್ ಮೇಲೆ ಚರ್ಚೆಯನ್ನ ಮಾಡಲಾಗಿದ್ದು ಬಜೆಟ್ ಮೇಲೆ ಶಾಸಕ ಶರಣು ಸಲಗರ ಚರ್ಚೆಯನ್ನ ಮಾಡಿದರು. ಅಲಾವುದ್ದೀನ್ ದ್ವೀಪದಂತಿದೆ ಸಿದ್ದು ಬಜೆಟ್, ಕಾಂಗ್ರೆಸ್ನವರನ್ನ ನೋಡಿ ನಾವು ಕಲಿಬೇಕು ಅಂತ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಶಾಸಕ ಶರಣು ಸಲಗರ ಇಂತಹ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ರೈತರಿಗೆ ಪರಿಹಾರ ಅನುದಾನವನ್ನ ಕೇಳಿದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇತಿಹಾಸದಲ್ಲೇ ಅತಿ ಹೆಚ್ಚು ಸಾಲದ ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ. ಈ ಕೀರ್ತಿಗೆ ಪಾತ್ರರಾಗಿರೋದು ಸಿಎಂ ಸಿದ್ದರಾಮಯ್ಯ ಮಾತ್ರ. ರೈತರ ಮಣ್ಣಿನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿದ್ದೀರಾ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ರೈತರ ಮಣ್ಣಿನ ಪರಿಸ್ಥಿತಿಯ ಬಗ್ಗೆ ಯೋಚನೆ ಮಾಡಿದ್ದೀರಾ? ಈ ಸರ್ಕಾರ ಯಾವಾಗಾದ್ರೂ ಆ ಬಗ್ಗೆ ಯೋಚನೆಯನ್ನ ಮಾಡಿದ್ಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗೆ ಬಸವ ಕಲ್ಯಾಣ ಕ್ಷೇತ್ರದ ಬಿಜೆಪಿ ಶಾಸಕ ನಾನು ಈ ಬಗ್ಗೆ ಯೋಚನೆ ಮಾಡಿಯೇ ಪ್ರಶ್ನೆಯನ್ನ ಕೇಳ್ತೇನೆ ಎನ್ನುವಂತಹ ಚರ್ಚೆಯನ್ನ ಮಾಡಿರುವಂಥದ್ದು. ವಿಧಾನಸಭೆಯಲ್ಲಿ ಇವತ್ತು ಕೂಡ ಸಾಕಷ್ಟು ಚರ್ಚೆಗಳಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮೊನ್ನೆಯಷ್ಟೇ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದಂತಹ ಈ ಒಂದು ಬಜೆಟ್ ಕುರಿತಂತೆ ಶರಣು ಸಲಗರ ಅವರು ಮಾತನಾಡಿರುವಂಥದ್ದು. ಕಾಂಗ್ರೆಸ್ನವರನ್ನ ನೋಡಿ ನಾವು ಕಲಿಬೇಕು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ, ಅನುದಾನ ಕೇಳಿದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ಅಂತ ಹೇಳ್ತಾರೆ. ಇದನ್ನ ನೀವು ಸಮರ್ಥನೆ ಮಾಡಿಕೊಳ್ಳೋದು, ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲದ ಕೀರ್ತಿಗೆ ಪಾತ್ರರಾಗಿರೋದು ಅಂದ್ರೆ ಅದು ಸಿದ್ದರಾಮಯ್ಯ ಎನ್ನುವಂತಹ ಮಾತುಗಳನ್ನ ಕೂಡ ಆಡಿರುವಂಥದ್ದು. ಇಲ್ಲೇ ಬಸವಣ್ಣನವರ ಫೋಟೋ ಹಾಕಬೇಕು, ರಾಜ್ಯದ ರೈತರು ಮಣ್ಣಲ್ಲಿ ಮಣ್ಣು ಹಾಕ್ತಾ ಇದ್ದಾರೆ. ರೈತರ ಬಗ್ಗೆ ಚರ್ಚಿಸಲು ಅವಕಾಶವೇ ಸಿಗ್ತಾ ಇಲ್ಲ. ವಿಧಾನಸಭೆಯಲ್ಲಿ ಮಹಾರಾಷ್ಟ್ರ ಸರ್ಕಾರ ಸಾಲವನ್ನ ಮನ್ನಾ ಮಾಡಿದೆ. ಪ್ರತಿ ರೈತನಿಗೆ 2 ಲಕ್ಷ ಸಾಲವನ್ನ ಮನ್ನಾ ಮಾಡಿದೆ. ಸಿಎಂ ಕೂಡ ರೈತ ಕುಟುಂಬದಿಂದ ಬಂದವರು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರೈತ ಕುಟುಂಬದಿಂದ ಬಂದವರೇ. ರೈತರ ಬಗ್ಗೆ ಕಾಳಜಿ ತೋರಿಸೋದು ಯಾರು ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಇಲ್ಲಿ ಮಹಾರಾಷ್ಟ್ರದ ಒಂದು ಉದಾಹರಣೆಯನ್ನ ಕೂಡ ತೋರಿಸಿರುವಂಥದ್ದು. ನೋಡಿ, ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ 2 ಲಕ್ಷ ರೈತರ ಸಾಲವನ್ನ ಮನ್ನಾ ಮಾಡಿರುವಂಥದ್ದು. ಆದರೆ ಕರ್ನಾಟಕದಲ್ಲಿ ಮಾತ್ರ ಸಾಲ ಮನ್ನಾವೂ ಇಲ್ಲ, ಎಂಥದೂ ಇಲ್ಲ. ಗ್ಯಾರಂಟಿಗಳನ್ನ ಕೊಟ್ಟು ಸುಮ್ಮನಾಗ್ಬಿಟ್ಟಿದೆ. ಅದರ ಜೊತೆಗೆ ರೈತರ ಬಗ್ಗೆ ಚರ್ಚೆ ಮಾಡೋಕೆ ವಿಧಾನಸಭೆಯಲ್ಲಿ ಅಂದ್ರೆ ಅವಕಾಶವೂ ಕೂಡ ಸಿಗ್ತಾ ಇಲ್ಲ ಎನ್ನುವಂತಹ ಆಕ್ರೋಶವನ್ನ ಹೊರಗಾಕಿದ್ದಾರೆ ಶರಣು ಸಲಗರ. ಈ ಸರ್ಕಾರ ಗೋಶಾಲೆಗಳನ್ನ ರಕ್ಷಣೆ ಮಾಡಿಲ್ಲ. ಇರುವಂತಹ ದನ ರಸ್ತೆಯಲ್ಲೇ ಕಸ ತಿಂದು ಸಾಯ್ತಾ ಇದೆ. ಅವುಗಳ ರಕ್ಷಣೆಗಾಗಿ ಗೋಶಾಲೆಗಳನ್ನ ತೆರೆಯಿರಿ ಎನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಶಾಸಕ ಶರಣು ಸಲಗರ ಹೇಳಿಕೆಯನ್ನ ನೀಡಿರುವಂಥದ್ದು. ಈ ವೇಳೆ ಮಧ್ಯಪ್ರವೇಶ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಶ್ವಥ್ ನಾರಾಯಣ್ ಅವರು ಕೂಡ ಕಿಡಿಕಾರಿರುವಂಥದ್ದು. ಏರು ಧ್ವನಿಯಲ್ಲೇ ಅಶ್ವಥ್ ಮತ್ತು ಪ್ರಿಯಾಂಕ್ ಖರ್ಗೆ ಜಟಾಪಟಿಗೆ ಕೂಡ ಬಿದ್ದಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಸೆನ್ಸೇಷನ್ ಆಗಿದೆ ಸೆಷನ್ ಅಂತಾನೆ ಹೇಳ್ಬೋದು. ಒಂದು ಭಾರಿ ಹೈಡ್ರಾಮವೇ ನಡೆದು ಹೋಯ್ತು. ಹಾಗಾದ್ರೆ ಆ ಹೈಡ್ರಾಮಾ ಏನು ನೋಡ್ತಾ ಹೋಗೋಣ. ಅಧ್ಯಕ್ಷರು ಈ ಪಾಯಿಂಟ್ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ಬೇಕು. ನಾವು ವೇತನ ತಗೋಬೇಕಂದ್ರೆ ಅಧ್ಯಕ್ಷರಿಗೆ ಏನು ಮಾನದಂಡ ಮಾಡಿರ ಅಂದ್ರೆ ಅವ್ರ ಇನ್ಕಮ್ ಎಷ್ಟು ಇರ್ಬೇಕಂದ್ರೆ ಬರೇ ವರ್ಷಕ್ಕೆ 32,000 ರೂಪಾಯಿ ಇನ್ಕಮ್ ಇದ್ರಷ್ಟೇ ಆ ವೇತನಕ್ಕೆ ಅವ್ರು ಎಲಿಜಿಬಲ್ ಆತಾರ. ಮೊದಲು BPL ಕಾರ್ಡ್ ಇದ್ದವ್ರು ಇನ್ನೂ ಕೊಡ್ತಾ ಇರಲಿಲ್ಲ ಅಧ್ಯಕ್ಷರೇ. BPL ಕಾರ್ಡ್ ಇದ್ದವ್ರು ತಗೋಬಹುದಾಗಿತ್ತು. ಈಗ ಹಂಗಿಲ್ಲ, ಇವು ಇದ್ದವ್ರಿಗೆ ಮಾತ್ರ ಅಂತ ಹೇಳಿ ಲಿಮಿಟ್ ಮಾಡಿರೋ ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ ಅದ್ರ ಜೊತೆಗೆ ದಯಮಾಡಿ ಮೊದಲೇನು BPL ದವ್ರಿಗೆ ಇಶ್ಯೂ ಆಗ್ತಿತ್ತಲ್ಲ, ಎಲ್ಲ BPL ಇದ್ದವರಿಗೆ ಅಂಗವಿಕಲ, ವೃದ್ಧಾಪ್ಯ ವೇತನ, ವಿಧವಾ ವೇತನಗಳು ಮೊದಲಿನಂಗೆ ಜಾರಿ ಆಗಲಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಇನ್ನೊಂದು ವಿಷಯ, ಮೊದಲು ಯಾರೇ ಬಡವ್ರು ಸತ್ತೂರ್ ಅಂದ್ರು ಸರ್ಕಾರ ಏನ್ ಮಾಡ್ತಿತ್ತು ಅಧ್ಯಕ್ಷರೇ, 5,000 ರೂಪಾಯಿ ಅವ್ರ ಮಣ್ಣು ಖರ್ಚು ಕೊಡ್ತಿತ್ತು ಅಧ್ಯಕ್ಷರೇ. ನಮ್ ಹಿಂದಿನ ಸರ್ಕಾರದೊಳಗ ಈ ಸರ್ಕಾರದೊಳಗ ಅವ್ರಿಗೆ ಮಣ್ಣು ಖರ್ಚು ಕೊಡ್ತಕ್ಕಂಥದ್ದು ನಿಂತು ಹೋಗ್ಯದ. ಎಷ್ಟೋ ಜನ ನಮ್ ಕಡೆ ನಿಮ್ಗೆ ಹೇಳಿದ್ರಿ ಕಾಡ್ದವ್ರಿಗೆ ಆಶ್ಚರ್ಯ ಅನಿಸ್ತದ, ಸತ್ರ ಮಣ್ಣು ಮಾಡ್ಲಿಕ್ಕೆ ಹೆಂಗ್ ರೊಕ್ಕ ಇರಲಪ್ಪ ಅಂತ ಹೇಳಿ ನೀವು ನಂಬಲ್ ಕೆಲವ್ರು ಈ ಭಾಗದವ್ರು. ನಮ್ ಕಡೆ ಸತ್ತರ ಅಧ್ಯಕ್ಷರೇ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ ಒಂದು ಪ್ರಕರಣ ನಾನೇ ನೋಡಿನಿ. ರೈತ ಆತ್ಮಹತ್ಯೆ ಮಾಡ್ಕೊಂಡ್ರ ಆ ಮನೆಗೆ 6,000 ರಿಂದ 7,000 ರೂಪಾಯಿ ಆ ಮಣ್ಣು ಖರ್ಚು ಮಾಡ್ಲಕ್ಕ ದುಡ್ಡಿರಲ್ಲ ಹಳ್ಳಿಯೊಳಗ. ಇಂಥ ಪ್ರತಿದಿನ ನಾವು ಅನುಭವಿಸ್ತೀವಿ. ದಯಮಾಡಿ ಆ ಮಣ್ಣು ಖರ್ಚು 5,000 ಕೊಡ್ತಕ್ಕಂಥ ಯೋಜನೆ ಮತ್ತೊಂದ್ಸಲ ಪ್ರಾರಂಭ ಆಗ್ಬೇಕು ಅಧ್ಯಕ್ಷರೇ.
ಅಧ್ಯಕ್ಷರೇ, ರೈತರು ಆತ್ಮಹತ್ಯೆ ಆದಾಗ 5 ಲಕ್ಷ ತೋಲಕ ಒಂದೇ ಸೌನು ವರ್ಷಾನ್ಗಟ್ಲೆ ತಹಶೀಲ್ ಆಫೀಸ್ ಓಡಾಡ್ಬೇಕು, DC ಆಫೀಸ್ ಓಡಾಡ್ಬೇಕು.